ಎಲ್ಲರಿಗೂ ಮತದಾನ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕು. ಅವ್ರು ಬಂದು ಚಲಾಯಿಸಬೇಕು. ಮತ್ತನಾಡಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಇವತ್ತು ನಡೀತಿದೆ. ಓಟು ವ್ಯರ್ಥ ಮಾಡ್ಕೋಬಾರ್ದು. ಮುಂದಿನ 5 ವರ್ಷಕ್ಕೆ ನೀವು ಒಳ್ಳೆಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು. ಹಾಗಾಗಿ ಎಲ್ಲರೂ ದಯವಿಟ್ಟು ಬಂದು ಮತಗಟ್ಟೆಗೆ ಬಂದು ಇವತ್ತು ನಿಮ್ಮ ಮತದಾನ ಚಲಾವಣೆ ಮಾಡಬೇಕಾಗಿ ಕೋರ್ಬೋದು. ಶಿಡ್ಲಘಟ್ಟ ತಾಲೂಕಿನ ವಿಧಾನಸಭಾ ಕ್ಷೇತ್ರದ 4 ಗ್ರಾಮ ಪಂಚಾಯತಿಗಳಿಗೆ ಭಾನುವಾರ ನಡೆದ ಸಾರ್ವತ್ರಿಕ ಚುನಾವಣೆ ಮತದಾನವು ಬಹುತೇಕ ಶಾಂತಿಯುತವಾಗಿ ನಡೆದಿತ್ತು. ಒಟ್ಟಾರೆ 93.84% ಮತದಾನವಾಗಿದ್ದು ಡಿಸೆಂಬರ್ 11ರಂದು ಮತ ಎಣಿಕೆ ನಡೆಯಲಿದೆ. ಅವಧಿ ಮುಗಿದ ತಾಲೂಕಿನ ಮಳವಾಜ್ನಹಳ್ಳಿ, ಹೊಸಪೇಟೆ, ನಾಗಮಂಗಲ ಹಾಗೂ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಸೇರಿ ಒಟ್ಟು 4 ಗ್ರಾಮ ಪಂಚಾಯಿತಿಗಳ 45 ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ವಿವಿಧ ಪಕ್ಷಗಳ ಬೆಂಬಲಿತ ಅಭ್ಯರ್ಥಿಗಳು ಹಾಗೂ ಮತದಾರರು ಶಾಂತಿಯುತ ಮತದಾನ ಮಾಡಿದರು. ಅಹಿತಕರ ಘಟನೆಗಳಿಗೆ ಅವಕಾಶ ಇಲ್ಲದೆ ಪಂಚಾಯಿತಿ ಫೈಟ್ಗೆ ತೆರೆ. 4 ಗ್ರಾಮ ಪಂಚಾಯಿತಿಗಳ 45 ಸ್ಥಾನಗಳಿಗೆ ಚುನಾವಣೆ. 114 ಮಂದಿ ಕಣದಲ್ಲಿ ಭಾಗಿ. ಬಿಗಿ ಪೊಲೀಸ್ ಭದ್ರತೆ ನಡುವೆ ಶಾಂತಿಯುತ ಮತದಾನ. ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್, ಶಿಡ್ಲಘಟ್ಟದ ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್, ಗ್ರಾಮಾಂತರ ಠಾಣೆಯ PSI ಸತೀಶ್, ನಗರ ಠಾಣೆಯ ವೇಣುಗೋಪಾಲ್ ಮತಗಟ್ಟೆಗಳಿಗೆ ಭೇಟಿ ನೀಡಿ ಬಂದೋಬಸ್ತ್ ಉಸ್ತುವಾರಿ ವಹಿಸಿದರು. ಯಾವುದೇ ಅಕ್ರಮ ಹಾಗೂ ಅಹಿತಕರ ಘಟನೆಗಳು ನಡೆಯದಂತೆ ಪ್ರತಿ ಮತಗಟ್ಟೆಗೂ ಬಿಗಿ ಪೊಲೀಸ್ ಭದ್ರತೆ ವಹಿಸಲಾಗಿತ್ತು. 4 ಗ್ರಾಮ ಪಂಚಾಯಿತಿಗಳ 19 ಮತದಾನ ಕೇಂದ್ರಗಳಲ್ಲೂ ಮತದಾನ ಬೆಳಗ್ಗೆ 7 ಗಂಟೆಯಿಂದ 5 ಗಂಟೆಯವರೆಗೂ ಬಂದೋಬಸ್ತ್ ಒದಗಿಸಿದ್ದರಿಂದ ಎಲ್ಲೆಡೆ ಯಾವುದೇ ಗೊಂದಲವಿಲ್ಲದೆ ಮತದಾನ ನಡೆಯಿತು. ಮಧ್ಯಾಹ್ನ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಯತ್ತ ಧಾವಿಸಿದರು. ಎಲ್ಲೆಲ್ಲಿ ಎಷ್ಟು ಶೇಕಡಾವಾರು ಮತದಾನ? ಶಿಡ್ಲಘಟ್ಟ ತಾಲೂಕಿನ 4 ಗ್ರಾಮ ಪಂಚಾಯಿತಿಗಳಲ್ಲಿ ಒಟ್ಟು 15,072 ಮತದಾರರಿದ್ದು, ಆ ಪೈಕಿ ಚುನಾವಣೆಯಲ್ಲಿ 14,143 ಮತ ಚಲಾವಣೆಯಾಗಿದ್ದು, ಒಟ್ಟಾರೆ 93.84% ಮತದಾನವಾಗಿದೆ. ಅದರಲ್ಲಿ 7,126 ಪುರುಷ ಮತದಾರರು, 7,017 ಮಹಿಳಾ ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಮಳಮಾಚನಹಳ್ಳಿ ಪಂಚಾಯಿತಿಯಲ್ಲಿ 4,778 ಮತದಾರರಿದ್ದು, 4,481 ಮತ ಚಲಾವಣೆಯಾಗಿ 93.78% ಮತದಾನ. ಭಕ್ತರಹಳ್ಳಿ ಪಂಚಾಯಿತಿಯಲ್ಲಿ 3,291 ಮತದಾರರಿದ್ದು, 3,115 ಮತ ಚಲಾವಣೆಯಾಗಿ 94.65% ಮತದಾನವಾಗಿದೆ. ನಾಗಮಂಗಲ ಪಂಚಾಯಿತಿಯಲ್ಲಿ 2,418 ಮತದಾರರಿದ್ದು, 2,263 ಮತ ಚಲಾವಣೆಯಾಗಿ 93.84% ಮತದಾನವಾದರೆ, ಹೊಸಪೇಟೆ ಪಂಚಾಯಿತಿಯಲ್ಲಿ 4,586 ಮತದಾರರಿದ್ದು, 4,284 ಮತ ಚಲಾವಣೆಯಾಗಿ 93.44% ಮತಗಳು ಚಲಾವಣೆಯಾಗಿದ್ದು, 93.84% ಮತದಾನ ನಡೆದಿದೆ. ವರದಿ ಗೊರಮಡುಗು, ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಮೂರ್ತಿ ಆಯ್ ಮೂರ್ತಿ ಮಹೇಶ್ ಕುಮಾರ್ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಎಲೆಕ್ಷನಲ್ಲಿ ವೋಟ್ ಹಾಕಿದ್ದೀರಿ, ಯಾವ ಥರ ಅನಿಸ್ತಾ ಇದೆ ನಿಮಗೆ? ಸರ್, ಆ್ಯಕ್ಚುಲಿ ಈಗ ನಮಗೆ ಸಿಕ್ಕಿರೋ 8 ದಿವಸದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಆ ಥರ ಏನು ಪ್ರಾಬ್ಲಮ್ ಏನಿಲ್ಲ. ಈಗ ಬಂದಿರೋರು ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ, ಆ ವೋಟ್ ಚಲಾವಣೆ ಮಾಡ್ತಿದ್ದಾರೆ. ಸೊ ಹೀಗಾಗಿ ಪ್ರತಿಯೊಬ್ಬರೂ ಅಂಬೇಡ್ಕರ್ ಹೇಳುವಂತಹ ಒಂದು ಮತವನ್ನು ಚಲಾಯಿಸಿ ಅಂತ ಹೇಳಿದ್ದಾರೆ. ಮಾರಾಟ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಮತ ಏನಿದೆಯೋ ಆ ಥರ ಮತ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಯೂತ್ಸು, ನಮ್ಮ ಯೂತ್ಸ್ ಏನಿದ್ದಾರೋ ಇಲ್ಲಿ ಅವರೆಲ್ಲ ಪ್ರತಿಯೊಬ್ಬರೂ ಮಿಸ್ ಮಾಡ್ದಿರಾ ಒಂದೊಂದು ಓಟು ಇಂಪಾರ್ಟೆಂಟು. ಪ್ರತಿಯೊಂದು ಗೆಲ್ಲೋದಕ್ಕೆ ಒಂದೊಂದು ಓಟ್ ಇಂಪಾರ್ಟೆಂಟು. ಹಾಗಾಗಿ ನಮ್ಮ ಈ ಬಕ್ಕಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಎಲೆಕ್ಷನ್ ನಡೀತಾ ಇರ್ತಕ್ಕಂಥ ಈ ಒಂದು ದೊಡ್ಡ ಸುಮಾರು 1,000 ಮನೆ ಇದೆ. ಆ 1,000 ಮನೆಯಲ್ಲಿ ಒಬ್ಬೊಬ್ಬರು ಪ್ರತಿಯೊಬ್ಬರು ಯಾರು ಮಿಸ್ ಮಾಡ್ದಿರಾ ದಯವಿಟ್ಟು ವೋಟ್ ಮಾಡಿ ನಿಮ್ಮ ಮತವನ್ನು ಚಲಾಯಿಸಿ ಅಂತ ಹೇಳ್ತಾ ಈ ಒಂದು ಗ್ರಾಮ ಪಂಚಾಯತಿ ನನ್ನ ನಮಸ್ಕಾರಗಳು. ವೋಟ್ ಮಾಡಿದ್ರೆ ಸರ್? ಹೌದು. ಯಾವ ಥರ ಅನ್ನಿಸ್ತು ನಿಮಗೆ ಇವತ್ತು ವೋಟ್ ಮಾಡಿದ್ದಕ್ಕೆ? ಚೆನ್ನಾಗಿ ಅನ್ನಿಸ್ತು. ಎಲ್ಲರಿಗೂ ಮತದಾನ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕು. ಅವ್ರು ಬಂದು ಚಲಾಯಿಸಬೇಕು. ಮತ್ತನಾಡಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಇವತ್ತು ನಡೀತಿದೆ.
ಓಟು ವ್ಯರ್ಥ ಮಾಡ್ಕೋಬಾರ್ದು. ನಿಮ್ಮ ಮುಂದಿನ 5 ವರ್ಷಕ್ಕೆ ನೀವು ಒಳ್ಳೆಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು. ಹಾಗಾಗಿ ಎಲ್ಲರೂ ದಯವಿಟ್ಟು ಬಂದು ಮತಗಟ್ಟೆಗೆ ಬಂದು ಇವತ್ತು ನಿಮ್ಮ ಮತದಾನ ಚಲಾವಣೆ ಮಾಡಬೇಕಾಗಿ ಕೋರ್ಬೋದು. ಯಾವ ಥರ ನಡೀತದೆ ಸರ್? ಎಲ್ಲ ಇಲ್ಲಿ ಶಾಂತಿಯುತವಾಗಿ ನಡೀತಾ ಇದೆ? ಶಾಂತಿಯುತವಾಗಿ ನಡೆಯುತ್ತೆ ನಮ್ಮೂರಲ್ಲಿ ಯಾವಾಗಲೂ. ಈ ಸರಿನೂ ಸಹ ತುಂಬ ಶಾಂತಿಯುತವಾಗಿ ನಡೀತಿದೆ. ಎಲ್ಲರೂ ತಂಪಾಡಿ ಬಂದು ವೋಟ್ ಮಾಡಿ ಹೋಗ್ತಿದ್ದಾರೆ. ತುಂಬ ಖುಷಿ ಅನಿಸುತ್ತೆ ನೋಡಲಿಕ್ಕೆ. ಎಷ್ಟು ಮೆಂಬರ್ಗಳು ಇದ್ದಾರೆ ಸರ್ ಈ ಊರಲ್ಲಿ? ಇಲ್ಲಿ ಈಗ ನಮ್ಮ ಫಸ್ಟ್ ಡಿವಿಷನ್ ಅಂತ ಸೆಕೆಂಡ್ ಡಿವಿಷನ್ ಅಂತ ಇದೆ. ಫಸ್ಟ್ ಡಿವಿಷನಲ್ಲಿ ಒಟ್ಟು 6 ಅಭ್ಯರ್ಥಿಗಳಿದ್ದಾರೆ. ಸೆಕೆಂಡ್ ಡಿವಿಷನಲ್ಲಿ 4 ಅಭ್ಯರ್ಥಿಗಳಿದ್ದಾರೆ. ನಿಮ್ಮ ಹೆಸರು? ಕಾರ್ತಿಕ್.